ಟ್ರಂಪ್ಗೆ ಬಿಗ್ ಶಾಕ್ ನೀಡಿದ ಅಮೆರಿಕ ಕೋರ್ಟ್. 75 ದೇಶಗಳ ವೀಸಾ ನಿಷೇಧದ ಪ್ಲಾನ್ ಉಲ್ಟಾ. ವೀಕ್ಷಕರೇ, ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ವಲಸೆ ನೀತಿಗಳ ಮೇಲೆ ಸರ್ಜರಿ ಮಾಡ್ತಲೇ ಇದ್ದಾರೆ. ಅಮೆರಿಕ ಮೊದಲು ಎಂಬ ಮಂತ್ರವನ್ನು ಜಪಿಸುತ್ತಾ ಹೊರ ದೇಶಗಳಿಂದ ಬರುವವರಿಗೆ ಬಾಗಿಲು ಮುಚ್ಚಲು ಟ್ರಂಪ್ ಸರ್ಕಾರ ಒಂದಾದ ಮೇಲೊಂದರಂತೆ ಕಠಿಣ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಬರೋಬ್ಬರಿ 75 ದೇಶಗಳ ನಾಗರಿಕರಿಗೆ ಇಮಿಗ್ರೆಂಟ್ ವೀಸಾ ನೀಡುವುದನ್ನು ಸ್ಥಗಿತಗೊಳಿಸುವ ಒಂದು ವಿವಾದಾತ್ಮಕ ಆದೇಶವನ್ನು ಟ್ರಂಪ್ ಆಡಳಿತ ಹೊರಡಿಸಿತ್ತು. ಆದರೆ ಈಗ ಈ ನಿರ್ಧಾರಕ್ಕೆ ಅಮೆರಿಕದ ನ್ಯಾಯಾಲಯ ಒಂದು ಬಲವಾದ ಪೆಟ್ಟನ್ನು ಕೊಟ್ಟಿದೆ. ಹೌದು, ನ್ಯೂಯಾರ್ಕ್ನ ಫೆಡರಲ್ ನ್ಯಾಯಾಧೀಶರು ಟ್ರಂಪ್ ಸರ್ಕಾರದ ಈ ನೀತಿಯನ್ನ ಅಕ್ರಮ ಅಂತ ಘೋಷಿಸಿ ತಡೆ ನೀಡಿದ್ದಾರೆ. ಇದರಿಂದ ಸಾವಿರಾರು ಕುಟುಂಬಗಳಿಗೆ ಈಗ ಹೊಸ ಭರವಸೆ ಮೂಡಿದೆ. ಅಷ್ಟಕ್ಕೂ ಈ 75 ದೇಶಗಳ ವೀಸಾ ನಿಷೇಧದ ಹಿಂದೆ ಟ್ರಂಪ್ ಅವರ ಪ್ಲಾನ್ ಏನಿತ್ತು? ನ್ಯಾಯಾಧೀಶರು ಇದನ್ನ ಯಾಕೆ ಅಕ್ರಮ ಅಂತ ಕರೆದರು? ಈ ಪಟ್ಟಿಯಲ್ಲಿ ಯಾವೆಲ್ಲ ದೇಶಗಳು ಇದ್ವು? ಈ ಕಂಪ್ಲೀಟ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ನಾನು ಶಿವಮೂರ್ತಿ ಸರ್ಬಾ. ಜಡ್ಜ್ ಜೀನೆಟ್ ವರ್ಗಾಸ್ ನೀಡಿದ ಐತಿಹಾಸಿಕ ತೀರ್ಪು. ಮಾರ್ಕ್ ರುಬಿಯೋ ಅಧಿಕಾರ ಮೀರಿ ಕೆಲಸ ಮಾಡಿದ್ದಾರಾ? ಈ ಇಡೀ ಪ್ರಕರಣದ ಕೇಂದ್ರ ಬಿಂದು ನ್ಯೂಯಾರ್ಕ್ನ US ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರುವಂತಹ ಜೀನೆಟ್ ವರ್ಗಾಸ್. ಕಳೆದ ಶುಕ್ರವಾರವಷ್ಟೇ ಅವರು ಈ ಮಹತ್ವದ ತೀರ್ಪನ್ನು ಕೊಟ್ಟಿದ್ದಾರೆ. ಟ್ರಂಪ್ ಆಡಳಿತವು 75 ದೇಶಗಳಿಂದ ಬರುವ ವಲಸಿಗರಿಗೆ ವೀಸಾವನ್ನ ನೀಡುವುದನ್ನು ತಡೆ ಹಿಡಿದಿತ್ತು. ಆದರೆ ಜಡ್ಜ್ ವರ್ಗಾಸ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ತಮ್ಮ ಕಾನೂನುಬದ್ಧ ಅಧಿಕಾರವನ್ನ ಮೀರಿದ್ದಾರೆ ಅಂತ ಗುಡುಗಿದ್ದಾರೆ. ಯಾವುದೇ ಕಾನೂನುಬದ್ಧ ಆಧಾರವಿಲ್ಲದೆ ಕೇವಲ ದೇಶದ ಹೆಸರನ್ನು ನೋಡಿ ವೀಸಾ ನಿರಾಕರಿಸುವುದು ಕಾನೂನು ಬಾಹಿರ ಅಂತ ಕೋರ್ಟ್ ಹೇಳಿದೆ. ಅರ್ಹ ಅರ್ಜಿದಾರರಿಗೆ ವೀಸಾ ನಿರಾಕರಿಸುವ ಹಕ್ಕು ವಿದೇಶಾಂಗ ಇಲಾಖೆಗೆ ಇಲ್ಲ ಅಂತ ಕೋರ್ಟ್ ಈಗ ಸ್ಪಷ್ಟಪಡಿಸಿದೆ. ಈ ತೀರ್ಪು ಟ್ರಂಪ್ ಸರ್ಕಾರದ ವಲಸೆ ವಿರೋಧಿ ನೀತಿಗೆ ಬಿದ್ದಿರುವಂತಹ ದೊಡ್ಡ ಹೊಡೆತ ಅಂತ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಾ ಇದೆ. 75 ದೇಶಗಳು ಟಾರ್ಗೆಟ್ ಆಗಿದ್ದು ಯಾಕೆ? ಆಫ್ಘಾನಿಸ್ತಾನ, ರಷ್ಯಾ, ಇರಾನ್ ಮೇಲೆ ಟ್ರಂಪ್ ಕಣ್ಣು. ಟ್ರಂಪ್ ಸರ್ಕಾರ ಯಾಕೆ ಈ 75 ದೇಶಗಳನ್ನ ಟಾರ್ಗೆಟ್ ಮಾಡ್ತು ಅನ್ನೋದಕ್ಕೆ ಒಂದು ವಿಚಿತ್ರ ಕಾರಣ ನೀಡಿತ್ತು. ಏನಪ್ಪಾ ಅಂದ್ರೆ, ಟ್ರಂಪ್ ಅವರ ಈ ಪಾಲಿಸಿಯಲ್ಲಿ ಪ್ರಮುಖವಾಗಿ ಆಫ್ಘಾನಿಸ್ತಾನ, ಇರಾನ್, ರಷ್ಯಾ ಮತ್ತು ಸೋಮಾಲಿಯಾದಂತಹ ದೇಶಗಳ ನಾಗರಿಕರಿಗೆ ವೀಸಾ ನಿರಾಕರಿಸಲಾಗಿತ್ತು. ಇದರ ಹಿಂದಿನ ಅಸಲಿ ಕಾರಣ ಪಬ್ಲಿಕ್ ಚಾರ್ಜ್. ಅಂದ್ರೆ ಈ 75 ದೇಶಗಳಿಂದ ಬರುವಂತಹ ವಲಸಿಗರು ಅಮೆರಿಕಕ್ಕೆ ಬಂದು ಕೆಲಸವನ್ನ ಮಾಡದೆ ಅಲ್ಲಿನ ಸರ್ಕಾರದ ಸೌಲಭ್ಯಗಳ ಮೇಲೆ, ಅಂದ್ರೆ ಉಚಿತ ಆಹಾರ ಆಗಿರಬಹುದು, ವೈದ್ಯಕೀಯ ನೆರವು ಆಗಿರಬಹುದು ಅಥವಾ ಸಾರ್ವಜನಿಕ ಸಹಾಯದ ಮೇಲೆ ಅವಲಂಬಿತರಾಗ್ತಾರೆ ಎಂಬುದು ಟ್ರಂಪ್ ಸರ್ಕಾರದ ವಾದವಾಗಿತ್ತು. ಈ ದೇಶಗಳಿಂದ ಬರುವವರು ಅಮೆರಿಕದ ಆರ್ಥಿಕತೆಗೆ ಹೊರೆ ಆಗ್ತಾರೆ ಎಂಬ ನೆಪವನ್ನ ಇಟ್ಟುಕೊಂಡು ವೀಸಾ ನೀಡುವುದನ್ನು ಸ್ಥಗಿತಗೊಳಿಸಲಾಗಿತ್ತು. ಸ್ಟೇಟ್ ಡಿಪಾರ್ಟ್ಮೆಂಟ್ ನೀಡಿರುವಂತಹ ಮಾಹಿತಿಯ ಪ್ರಕಾರ ಈ 75 ದೇಶಗಳಿಂದ ಬಂದಿರುವ ವಲಸಿಗರ ಪೈಕಿ 30%ಕ್ಕೂ ಹೆಚ್ಚು ಮಂದಿ ಸಾರ್ವಜನಿಕ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಹೀಗಾಗಿ ಇವರನ್ನ ತಡೆಯುವುದು ಅನಿವಾರ್ಯ ಅಂತ ಸರ್ಕಾರ ಹೇಳಿಕೊಂಡಿತ್ತು. ಕಾನೂನಿನ ಉಲ್ಲಂಘನೆ ಮಾಡಿದ್ದು ಹೇಗೆ? ಕೌನ್ಸಿಲರ್ ಅಧಿಕಾರಿಗಳ ಹಕ್ಕನ್ನ ಕಸಿದುಕೊಂಡರ? ನ್ಯಾಯಾಧೀಶರಾದ ಜಿನೆಟ್ ವರ್ಗಾಸ್ ಅವರು ಈ ನೀತಿಯಲ್ಲಿದ್ದಂತಹ ಒಂದು ದೊಡ್ಡ ತಾಂತ್ರಿಕ ತಪ್ಪನ್ನು ಎತ್ತಿ ತೋರಿಸಿದ್ದಾರೆ. ಅಮೆರಿಕದ ಸಂವಿಧಾನ ಮತ್ತು ಕಾಂಗ್ರೆಸ್ ಅಂದರೆ ಸಂಸತ್ತು ಮಾಡಿರುವಂತಹ ನಿಯಮದ ಪ್ರಕಾರ ಒಬ್ಬ ಅರ್ಜಿದಾರ ವೀಸಾಕ್ಕೆ ಅರ್ಹನೇ ಅಥವಾ ಅಲ್ಲವೇ ಅಂತ ನಿರ್ಧರಿಸುವ ಸಂಪೂರ್ಣ ಹಕ್ಕು ಕೌನ್ಸಿಲರ್ ಅಧಿಕಾರಿಗಳಿಗೆ ಇರುತ್ತೆ. ಅಂದರೆ ವೀಸಾ ಸಂದರ್ಶನ ಮಾಡುವ ಅಧಿಕಾರಿಗಳು ಪ್ರತಿ ಅರ್ಜಿಯನ್ನು ವೈಯಕ್ತಿಕವಾಗಿ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಬೇಕು. ಆದರೆ ಟ್ರಂಪ್ ಸರ್ಕಾರದ ಈ ನೀತಿಯು ಒಂದು ಇಡೀ ದೇಶದ ಜನರನ್ನೇ ಒಟ್ಟಾರೆಯಾಗಿ ನಿಷೇಧಿಸುವ ಮೂಲಕ ಕೌನ್ಸಿಲರ್ ಅಧಿಕಾರಿಗಳ ಆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕನ್ನೇ ಕಸಿದುಕೊಂಡಿದೆ. ಕಾಂಗ್ರೆಸ್ ರೂಪಿಸಿದ ಶಾಸನಬದ್ಧ ಚೌಕಟ್ಟನ್ನು ಈ ನೀತಿಯು ನೇರವಾಗಿ ಉಲ್ಲಂಘಿಸ್ತಾ ಇದೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಅರ್ಜಿದಾರನ ರಾಷ್ಟ್ರೀಯತೆಯ ಆಧಾರದ ಮೇಲೆ ಸಗಟಾಗಿ ವೀಸಾ ನಿರಾಕರಿಸುವುದು ಕಾನೂನುಬದ್ಧವಲ್ಲ ಎಂಬುದು ಕೂಡ ಈಗ ಕೋರ್ಟ್ ವಾದ. ನ್ಯಾಯಕ್ಕಾಗಿ ಹೋರಾಡಿದವರು ಯಾರು? ಕುಟುಂಬಗಳ ವಿಭಜನೆಗೆ ಸಿಕ್ಕಿತ ಮುಕ್ತಿ. ಈ ಅನ್ಯಾಯದ ವಿರುದ್ಧ ಕೇವಲ ಸಂಘಟನೆಗಳು ಮಾತ್ರವಲ್ಲದೆ ಸಾಮಾನ್ಯ ಜನರು ಕೂಡ ಹೋರಾಟಕ್ಕೆ ಇಳಿದಿದ್ರು. 2 ಪ್ರಮುಖ NGOಗಳು ಮತ್ತು 11 ಮಂದಿ ವ್ಯಕ್ತಿಗಳು ಈ ಕಾನೂನು ಸಮರವನ್ನು ಸಾರಿದ್ರು. ಈ 11 ಮಂದಿಯಲ್ಲಿ 6 ಮಂದಿ ತಮ್ಮ ಕುಟುಂಬದ ಸದಸ್ಯರಿಗೆ ವೀಸಾ ಸಿಗದೆ ದೂರವಾಗಿದ್ದವರು ಮತ್ತು ಅವರು ಉದ್ಯೋಗದ ಆಧಾರದ ಮೇಲೆ ವೀಸಾಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದವರು. ಕ್ಯಾಥೋಲಿಕ್ ಲೀಗಲ್ ಇಮಿಗ್ರೇಷನ್ ನೆಟ್ವರ್ಕ್ ಮತ್ತು ಆಫ್ರಿಕನ್ ಕಮ್ಯುನಿಟೀಸ್ ಟುಗೆದರ್ ಎಂಬ ಸಂಸ್ಥೆಗಳು ಈ ಗೆಲುವನ್ನು ಸಂಭ್ರಮಿಸಿವೆ. ಇದು ಕೇವಲ ಕಾನೂನಿನ ಗೆಲುವಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯ ಗೆಲುವು. ಕುಟುಂಬಗಳನ್ನು ಮತ್ತೆ ಒಂದುಗೂಡಿಸಲು ಈ ತೀರ್ಪು ಸಹಕಾರಿಯಾಗಲಿದೆ ಅಂತ ಸಂಸ್ಥೆಗಳ ಪದಾಧಿಕಾರಿಗಳು ಈಗ ಹೇಳಿಕೊಂಡಿದ್ದಾರೆ. ಅಮೆರಿಕದ ಈ ನೀತಿಯಿಂದಾಗಿ ಎಷ್ಟೋ ಜನರು ತಮ್ಮ ಪತ್ನಿ, ಮಕ್ಕಳು ಅಥವಾ ಪೋಷಕರನ್ನ ವರ್ಷಗಳಿಂದ ನೋಡಲು ಸಾಧ್ಯವಾಗಿರಲಿಲ್ಲ.
ಈಗ ಅಂತಹವರಿಗೂ ಕೂಡ ನ್ಯಾಯ ಸಿಕ್ಕಂತಾಗಿದೆ. ಟ್ರಂಪ್ ಅವರ ಸರಣಿ ಸೋಲುಗಳು. ಜೂನ್ ತಿಂಗಳಿನಲ್ಲೂ ಬಿದ್ದಿತ್ತು ದೊಡ್ಡ ಏಟು. ಟ್ರಂಪ್ ಸರ್ಕಾರದ ವಲಸೆ ವಿರೋಧಿ ನೀತಿಗಳಿಗೆ ಅಮೆರಿಕದ ನ್ಯಾಯಾಲಯಗಳು ಪೆಟ್ಟು ನೀಡ್ತಾ ಇರುವುದು ಇದೇ ಮೊದಲೇನಲ್ಲ. ಕಳೆದ ಜೂನ್ ತಿಂಗಳಿನಲ್ಲೂ ಕೂಡ ಒಂದು ಪ್ರಮುಖ ತೀರ್ಪು ಹೊರಬಿದ್ದಿತ್ತು. ಅಂದು ಆಶ್ರಯ, ಕೆಲಸದ ಪರವಾನಗಿ, ಗ್ರೀನ್ ಕಾರ್ಡ್ ಮತ್ತು ಪೌರತ್ವದ ಅರ್ಜಿಗಳ ಮೇಲೆ ಹೇರಲಾಗಿದ್ದ ಮಿತಿಗಳನ್ನು ನ್ಯಾಯಾಲಯವು ರದ್ದುಗೊಳಿಸಿತ್ತು. ಈಗ ಈ 75 ದೇಶಗಳ ವೀಸಾ ನಿಷೇಧಕ್ಕೆ ತಡೆ ಬಿದ್ದಿರುವುದು ಎರಡನೇ ದೊಡ್ಡ ಹಿನ್ನಡೆಯಾಗಿದೆ. ಟ್ರಂಪ್ ಆಡಳಿತವು ವಲಸೆ ನಿಯಮಗಳನ್ನು ಎಷ್ಟೇ ಬಿಗಿಗೊಳಿಸಲು ಪ್ರಯತ್ನಿಸಿದರೂ ಅಮೆರಿಕದ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯು ಅದನ್ನು ತಡೆ ಹಿಡಿತಾ ಇರುವುದು ವಿಶ್ವದಾದ್ಯಂತ ಚರ್ಚೆಗೆ ಈಗ ಕಾರಣವಾಗ್ತಾ ಇದೆ. ವಿದೇಶಾಂಗ ಇಲಾಖೆಯ ಪ್ರತಿಕ್ರಿಯೆ ಏನು? ಮಾರ್ಕೋ ರುಬಿಯೋ ತಂಡದ ಮುಂದಿನ ಪ್ಲಾನ್. ಈ ತೀರ್ಪಿನ ನಂತರ ಅಮೆರಿಕದ ವಿದೇಶಾಂಗ ಇಲಾಖೆ ಸ್ವಲ್ಪ ರಕ್ಷಣಾತ್ಮಕವಾಗಿ ಮಾತನಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅಧಿಕಾರಿಗಳು, ನಾವು ಅಮೆರಿಕದ ಜನರನ್ನ ರಕ್ಷಿಸಲು ಮತ್ತು ಕಟ್ಟುನಿಟ್ಟಾದ ಸ್ಕ್ರೀನಿಂಗ್ ಮಾನದಂಡಗಳನ್ನು ಕಾಪಾಡಲು ಬದ್ಧರಾಗಿದ್ದೇವೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಸದ್ಯಕ್ಕೆ ನ್ಯಾಯಾಲಯದಲ್ಲಿರುವಂತಹ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಒಂದು ವೇಳೆ ಈ ತೀರ್ಪನ್ನು ಪ್ರಶ್ನಿಸಿ ಸರ್ಕಾರವು ಮೇಲ್ಮನವಿ ಸಲ್ಲಿಸಿದರೂ ಕೂಡ ಸದ್ಯಕ್ಕೆ 75 ದೇಶಗಳ ವಲಸಿಗರಿಗೆ ವೀಸಾ ಪ್ರಕ್ರಿಯೆಯನ್ನು ಆರಂಭಿಸುವುದು ಅನಿವಾರ್ಯವಾಗಿದೆ. 30% ಡೇಟಾ ಟ್ರಂಪ್ ಲೆಕ್ಕಾಚಾರ. ಅಮೆರಿಕದ ಆರ್ಥಿಕತೆಗೆ ವಲಸಿಗರು ಹೊರೆಯೇ. ಟ್ರಂಪ್ ಸರ್ಕಾರ ನೀಡಿದ ಲೆಕ್ಕಾಚಾರದ ಪ್ರಕಾರ ಈ 75 ದೇಶಗಳಿಂದ ಬಂದಿರುವಂತಹ 30%ಕ್ಕೂ ಹೆಚ್ಚು ವಲಸಿಗರು ಅಮೆರಿಕದ ಪಬ್ಲಿಕ್ ಬೆನಿಫಿಟ್ ಪಡಿತಾ ಇದ್ದಾರೆ. ನಮ್ಮ ದೇಶದ ತೆರಿಗೆದಾರರ ಹಣವನ್ನು ವಿದೇಶದವರು ಬಂದು ಪುಕ್ಕಟೆಯಾಗಿ ತಿನ್ನಬಾರದು ಎಂಬುದು ಟ್ರಂಪ್ ಅವರ ವಾದ. ಆದರೆ ಇದನ್ನು ಸಾಬೀತುಪಡಿಸಲು ಯಾವುದೇ ಸರಿಯಾದ ಅಂಕಿ ಅಂಶಗಳು ಇಲ್ಲ ಅಂತ ಹೋರಾಟಗಾರರು ಹೇಳ್ತಾರೆ. ವಲಸಿಗರು ಅಮೆರಿಕದ ಆರ್ಥಿಕತೆಗೆ ನೀಡುವ ಕೊಡುಗೆಗಿಂತ ಅವರು ಪಡೆಯುವ ಸೌಲಭ್ಯಗಳು ಬಹಳ ಕಡಿಮೆ ಇರುತ್ತವೆ ಎಂಬ ವಾದವೂ ಕೂಡ ಇದೆ. ಹೀಗಾಗಿ ಪಬ್ಲಿಕ್ ಚಾರ್ಜ್ ಎಂಬ ಭೂತವನ್ನು ತೋರಿಸಿ ವಲಸಿಗರನ್ನ ತಡೆಯುವುದು ಸರಿಯಲ್ಲ ಎಂಬುದು ಕೂಡ ಈ ತೀರ್ಪಿನ ಸಾರಾಂಶವಾಗಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ನಾವು ಹೇಳುವುದಾದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ವಲಸೆ ನೀತಿಗೆ ನ್ಯಾಯಾಲಯವು ನೀಡಿದಂತಹ ಈ ತೀರ್ಪು ಒಂದು ದೊಡ್ಡ ನೈತಿಕ ಮತ್ತು ಕಾನೂನುಬದ್ಧ ಗೆಲುವಾಗಿದೆ. 75 ದೇಶಗಳ ನಾಗರಿಕರಿಗೆ ವೀಸಾ ನಿರಾಕರಿಸುವ ಸರ್ಕಾರದ ನಿರ್ಧಾರವನ್ನು ಅಕ್ರಮ ಅಂತ ಘೋಷಿಸುವ ಮೂಲಕ ಅಮೆರಿಕದ ನ್ಯಾಯಾಂಗವು ವೈಯಕ್ತಿಕ ಘನತೆ ಮತ್ತು ಹಕ್ಕುಗಳನ್ನು ಎತ್ತಿ ಹಿಡಿದಿದೆ. ಇದು ಕೇವಲ ಟ್ರಂಪ್ ಆಡಳಿತಕ್ಕೆ ಉಂಟಾದ ರಾಜಕೀಯ ಹಿನ್ನಡೆಯಲ್ಲ, ಬದಲಾಗಿ ಸಾವಿರಾರು ಕುಟುಂಬಗಳ ವಿಭಜನೆಯನ್ನು ತಡೆಯುವ ಮಾನವೀಯ ನಡೆಯೂ ಹೌದು. ಸಂವಿಧಾನ ಮತ್ತು ಕಾನೂನಿನ ಚೌಕಟ್ಟನ್ನು ಮೀರಿ ಆಡಳಿತ ಮಂಡಳಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ಈ ಐತಿಹಾಸಿಕ ತೀರ್ಪು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಅಮೆರಿಕದ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯು ಟ್ರಂಪ್ ಅವರ ಹಠಮಾರಿತನಕ್ಕೆ ಬಲವಾದ ಕಡಿವಾಣ ಹಾಕಿದ್ದು ವೀಸಾ ಆಕಾಂಕ್ಷಿಗಳಲ್ಲಿ ಈಗ ಹೊಸ ಭರವಸೆ ಮೂಡಿಸಿದೆ. ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.